ಪ್ರಜ್ವಲ್ ರೇವಣ್ಣ ಮೊಬೈಲ್ ಕಾಲ್ ಡೀಟೇಲ್ಸ್ ಬಹಿರಂಗ. ಅವರಿಬ್ಬರಿಗೆ ಅತಿ ಹೆಚ್ಚು ಕರೆ ಮಾಡಿರುವ ಪ್ರಜ್ವಲ್ ರೇವಣ್ಣ ಮೊಬೈಲ್ ಜೈಲಿನ ಒಳಗೆ ತೆಗೆದುಕೊಂಡು ಹೋಗಿದ್ದು ಯಾರು ಗೊತ್ತಾ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಸ್ನೇಹಿತರೆ, ಮೊನ್ನೆ ಅಷ್ಟೇ ಸಿಸಿಬಿ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿಯನ್ನ ಮಾಡಿದ್ರು. ಆ ದಾಳಿ ವೇಳೆ ಪ್ರಜ್ವಲ್ ರೇವಣ್ಣ ಅವರು ಬಳಸಿದಂತಹ ಒಂದು ಆಂಡ್ರಾಯ್ಡ್ ಮೊಬೈಲ್ ಕೂಡ ಪತ್ತೆಯಾಗಿತ್ತು. ಇನ್ನು ಪ್ರಜ್ವಲ್ ರೇವಣ್ಣ ಬಳಸುತ್ತಿದ್ದಂತಹ ಮೊಬೈಲ್ ಅನ್ನ ಸಿಸಿಬಿ ಅಧಿಕಾರಿಗಳು ಪರಿಶೀಲನೆ ಮಾಡಿಸಿದ್ರು. ಯಾರಿಗೆ ಅತಿ ಹೆಚ್ಚು ಕಾಲನ್ನ ಮಾಡಿದ್ದಾರೆ, ಯಾರ ಜೊತೆ ಸಂಪರ್ಕದಲ್ಲಿದ್ರು, ಏನ್ ನಡೀತಾ ಇದೆ, ಅದೆಲ್ಲವನ್ನು ಕೂಡ ಇಂಚಿಂಚು ಮಾಹಿತಿಯನ್ನ ಸಿಸಿಬಿ ಅಧಿಕಾರಿಗಳು ಈಗ ಕಲೆ ಹಾಕಿದ್ದಾರೆ. ಪ್ರಜ್ವಲ್ ರೇವಣ್ಣ ಮೊಬೈಲ್ನ ಕಾಲ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಈಗ ಸಿಸಿಬಿ ಅಧಿಕಾರಿಗಳ ಕೈಗೆ ಸಿಕ್ಕಿರುವಂತಹದ್ದು. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಯಾರ ಜೊತೆ ಅತಿ ಹೆಚ್ಚು ಸಂಪರ್ಕದಲ್ಲಿದ್ರು, ಯಾರ ಜೊತೆ ಮಾತನಾಡ್ತಾ ಇದ್ರು, ಏನನ್ನ ಮಾತನಾಡ್ತಾ ಇದ್ರು, ಅದೆಲ್ಲವೂ ಕೂಡ ಇಂಚಿಂಚು ಮಾಹಿತಿನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಜಾ ಶಿಕ್ಷೆಯಾಗಿ ಅನುಭವಿಸುತ್ತಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ಬಳಕೆಯ ಪ್ರಕರಣ ಇದೀಗ ಮತ್ತಷ್ಟು ಕುತೂಹಲ ಮೂಡಿಸಿರುವಂತಹದ್ದು. ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬ್ಯಾರಕ್ನಲ್ಲಿ ಸಿಕ್ಕಂತಹ ಆಂಡ್ರಾಯ್ಡ್ ಮೊಬೈಲ್ನ ಕರೆ ವಿವರಗಳನ್ನ ಈಗ ಸಿಸಿಬಿ ಅಧಿಕಾರಿಗಳು ಪರಿಶೀಲನೆ ಮಾಡಿಸಿದ್ದಾರೆ. ಪ್ರಜ್ವಲ್ ಹಲವು ತಿಂಗಳುಗಳಿಂದ ತಂದೆ ತಾಯಿ ಹಾಗೂ ಆಪ್ತರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ರು ಅನ್ನೋ ಮಾಹಿತಿ ಈಗ ಬಹಿರಂಗವಾಗಿರುವಂಥದ್ದು. ಜೈಲಿನ ಒಳಗಡೆ ಮೊಬೈಲ್ ಸಿಕ್ಕ ಪ್ರಕರಣದ ತನಿಖೆ ನಡೆಸುತ್ತಿರುವ ಅಧಿಕಾರಿಗಳು ಸಿಮ್ನ ಕಾಲ್ ಡೀಟೇಲ್ಸ್ ರೆಕಾರ್ಡ್ ಅನ್ನು ಕೂಡ, ಅಂದ್ರೆ ಸಿಡಿಆರ್ ಅನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಪ್ರಜ್ವಲ್ ರೇವಣ್ಣ ಯಾರ ಜೊತೆ ಅತಿ ಹೆಚ್ಚು ಸಂಪರ್ಕದಲ್ಲಿದ್ರು ಗೊತ್ತಾ? HD ರೇವಣ್ಣ, ಭವಾನಿ ರೇವಣ್ಣ ಇವರ ಜೊತೆ ಅತಿ ಹೆಚ್ಚು ಕಾಲ್ ಅಂದ್ರೆ ಕರೆಯಲ್ಲಿದ್ರು. ಪ್ರತಿ ದಿನಕ್ಕೂ ಅಂದ್ರೆ ಪ್ರತಿ ವಾರ ಪ್ರತಿ ದಿನನೂ ಕೂಡ 2-3 ಬಾರಿ ಇವರಿಬ್ಬರ ಜೊತೆ ಸಂಪರ್ಕದಲ್ಲಿ ಇದ್ರಂತೆ. ಜೊತೆಗೆ ಇವರ ಕುಟುಂಬಸ್ಥರ ಸದಸ್ಯರ ಜೊತೆನೂ ಕೂಡ ಪ್ರಜ್ವಲ್ ರೇವಣ್ಣ ಪದೇ ಕರೆ ಮಾಡಿರುವುದು ಈಗ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತಹದ್ದು. ಇನ್ನು ಮೊಬೈಲ್ ಅನ್ನ ಅಕ್ರಮವಾಗಿ ಜೈಲಿನ ಒಳಗಡೆ ಹೇಗೆ ತೆಗೆದುಕೊಂಡು ಹೋದ್ರು ಅದ್ರ ಬಗ್ಗೆನೂ ಕೂಡ ಈಗ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿರುವಂತಹದ್ದು. ಅಂದ್ರೆ ಅದರ ಒಂದು ಮೂಲವನ್ನ ಪತ್ತೆ ಹಚ್ಚುವಂತಹ ಒಂದು ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಈಗ ಮಾಡ್ತಿದ್ದಾರೆ. ಜಪ್ತಿಯಾಗಿರುವಂತಹ ಮೊಬೈಲ್ ಮತ್ತು ಆಂಡ್ರಾಯ್ಡ್ ಪ್ಯಾಡ್ನಲ್ಲಿದ್ದ ಸಿಮ್ಗಳು ಪ್ರಜ್ವಲ್ ರೇವಣ್ಣ ಅವರ ಹೆಸರಿನಲ್ಲಿ ಇರಲಿಲ್ಲ ಎಂಬುದು ಈಗ ತನಿಖೆಯಲ್ಲಿ ಪತ್ತೆಯಾಗಿದೆ. ಹಾಗಾದ್ರೆ ಯಾರ ಹೆಸರಲ್ಲಿ ಸಿಮ್ಗಳಿತ್ತು, ಯಾರ ಹೆಸರಲ್ಲಿ ಮೊಬೈಲ್ ಇತ್ತು? ಸಿಮ್ಗಳನ್ನ ಬೇರೆಯವರ ಹೆಸರಿನಲ್ಲಿ ಈಗ ಪಡೆಯಲಾಗಿರುವಂತಹ ಒಂದು ಮಾಹಿತಿ ಈಗ ಸಿಸಿಬಿ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಆ ವ್ಯಕ್ತಿಗಳಿಗೂ ಪ್ರಜ್ವಲ್ಗೂ ಇರುವಂತಹ ಸಂಬಂಧ ಏನು ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳು ಅದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಾರ್ಸಲ್ ಮೂಲಕ ಜೈಲಿನ ಒಳಗಡೆ ಮೊಬೈಲ್ ಹೋಯ್ತಾ ಅನ್ನೋದು ಈಗ ಪ್ರಶ್ನೆ ಇರುವಂಥದ್ದು. ಮೊಬೈಲು ಜೈಲಿನ ಒಳಗಡೆ ತಲುಪಿದ ಮಾರ್ಗದ ಬಗ್ಗೆಯೂ ಕೂಡ ಈಗ ತನಿಖೆಯನ್ನ ಮಾಡ್ತಿರುವಂತಹ ಸಿಸಿಬಿ ಅಧಿಕಾರಿಗಳಿಗೆ ಒಂದಷ್ಟು ಇಂಟ್ ಕೂಡ ಸಿಕ್ಕಿರುವಂತಹದ್ದು. ಎಲ್ಲಿಂದ ಹೋಯ್ತು ಏನು ಅಂತಂತೇಳಿ ಜೈಲಿನಲ್ಲಿರುವಂತಹ ಮತ್ತೊಬ್ಬ ಕೈದಿ ಇನ್ಸ್ಟಾಗ್ರಾಮ್ ಮೂಲಕ ಡೆಲಿವರಿ ಬಾಯ್ನನ್ನ ಸಂಪರ್ಕಿಸಿದ್ದ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂತಹದ್ದು. ಹೊರಗಿನಿಂದ ವ್ಯಕ್ತಿಯೊಬ್ಬ ನೀಡುವ ಪಾರ್ಸಲ್ ಅನ್ನ ಪಡೆದು ಆತನಿಗೆ ಸೂಚನೆಯನ್ನ ನೀಡಲಾಗಿತ್ತು. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಜೊತೆ ಮತ್ತೊಬ್ಬ ಸಹ ಕೈದಿ ಕೂಡ ಇದ್ದ. ಅವನು ಒಂದು ಪಾರ್ಸಲ್ ಅನ್ನ ತೆಗೆದುಕೊಂಡು ಬರುವಂತೆ ಒಬ್ಬರಿಗೆ ಹೇಳಿರ್ತಾರೆ, ಅಂದ್ರೆ ಡೆಲಿವರಿ ಬಾಯ್ ಹೇಳಿರ್ತಾರೆ. ಸೊ ಆ ಡೆಲಿವರಿ ಬಾಯ್ ತಂದುಕೊಟ್ಟಂತಹ ಮೊಬೈಲೇ ಅನ್ನೋದು ಈಗ ತನಿಖೆಯಲ್ಲಿ ಈಗ ಬಂದಿರುವಂಥದ್ದು. ಪಾರ್ಸೆಲ್ ಪಡೆದುಕೊಂಡ ಡೆಲಿವರಿ ಬಾಯ್ ಅದನ್ನ ಅಕ್ರಮ ಮಾರ್ಗದಲ್ಲಿ ಜೈಲಿನ ಒಳಗಡೆ ತಲುಪಿಸಿದ್ದಾನೆ ಎಂಬ ಆರೋಪ ಕೂಡ ಇದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂತಹದ್ದು. ಜೈಲಿನಲ್ಲಿ ಮತ್ತಷ್ಟು ನಿಯಮ ಉಲ್ಲಂಘನೆ ಆಗಿರುತ್ತದೆ. ಮೊಬೈಲ್ ಬಳಕೆಯಷ್ಟೇ ಅಲ್ಲದೆ ಜೈಲಿನ ನಿಯಮಗಳಿಗೆ ವಿರುದ್ಧವಾಗಿ ಪ್ರಜ್ವಲ್ ರೇವಣ್ಣ ನಡೆದುಕೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ಈಗ ಸಿಕ್ಕಿರುವಂಥದ್ದು. ಅಂದ್ರೆ
ಜೈಲು ಸಮವಸ್ತ್ರವನ್ನ ಧರಿಸದಿರುವುದು, ಸಿಂಗಲ್ ಕಾಟ್ ಬಳಸಿರುವುದು ಹಾಗೂ ನ್ಯಾಯಾಲಯದ ಅನುಮತಿ ಇಲ್ಲದೆ ಮನೆಯಿಂದ ಊಟವನ್ನ ತರಿಸಿಕೊಳ್ತಿದ್ದಂತಹ ಆರೋಪಗಳು ಈಗ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಇರುವಂಥದ್ದು. ಈ ಎಲ್ಲಾ ವಿಚಾರಗಳು ಈಗ ಸಿಸಿಬಿ ಅಧಿಕಾರಿಗಳ ಗಮನಕ್ಕೆ ಬಂದಿರುವಂತಹದ್ದು. ಇಂತಹ ಸೌಲಭ್ಯಗಳು ಜೈಲಿನ ಒಳಗಡೆ ದೊರೆಯಲು ಸಿಬ್ಬಂದಿಯಿಂದಲೇ ಯಾರಾದರೂ ನೆರವನ್ನ ನೀಡಿದ್ದಾರೆ ಎಂಬುದು ಈಗ ಪೊಲೀಸರಿಗೆ ಸಂಶಯ ಕೂಡ ಬಂದಿರುವಂತಹದ್ದು. ಜೊತೆಗೆ ಮೊಬೈಲ್ ಜೈಲಿಗೆ ತಲುಪಿಸಿದ ಜಾಲ, ಸಿಮ್ಗಳ ಮಾಲೀಕರು ಹಾಗೂ ಪ್ರಜ್ವಲ್ಗೆ ನೆರವಾದವರ ಪತ್ತೆಗೆ ಈಗ ಸಿಸಿಬಿ ಅಧಿಕಾರಿಗಳು ಈಗ ಅದ್ರ ಬಗ್ಗೆ ಈಗ ಫೋಕಸ್ ಮಾಡ್ತಿರುವಂಥದ್ದು. ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಜೈಲಿನ ನಿಯಮಗಳನ್ನ ಪ್ರಜ್ವಲ್ ರೇವಣ್ಣ ಅವರು ಉಲ್ಲಂಘನೆ ಮಾಡಿರುವಂಥದ್ದು. ಜೊತೆಗೆ ಅಂದ್ರೆ ಅವರಿಗೆ ಯಾವ ರೀತಿಯಾಗಿ ಅಂದ್ರೆ ಮನೆಯಲ್ಲಿ ಯಾವ ರೀತಿಯಾಗಿದ್ರೋ ಅದೇ ರೀತಿಯಾಗಿ ಅಲ್ಲೂ ಕೂಡ ಜೈಲಲ್ಲೂ ಕೂಡ ಇರಲಿಕ್ಕೆ ಅವರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಅಂದ್ರೆ ಒಂದು ಸಿಂಗಲ್ ಕಾಟನ್ನ ಇಟ್ಕೊಂಡಿರುವಂಥದ್ದು, ಮನೆಯಿಂದ ಊಟವನ್ನು ತರಿಸ್ಕೊಳ್ಳೋದು, ಮೊಬೈಲನ್ನು ಬಳಸುವುದು, ಅವ್ರಿಗೆ ಇಷ್ಟ ಬಂದಂಥವ್ರಿಗೆ ಕಾಲ್ ಮಾಡೋದು, ಹೆಂಗೆ ಹೊರಗಡೆ ಯಾವ ರೀತಿಯಾಗಿ ಅವರು ಒಂದು ಸುಖಕರವಾದಂತಹ ಒಂದು ಜೀವನವನ್ನು ನಡೆಸ್ತಾ ಇದ್ರು ಅದೇ ರೀತಿಯಲ್ಲಿ ಜೈಲಿನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಅದೇ ರೀತಿಯಾಗಿ ಇದ್ರು ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಜೊತೆಗೆ ಅವರ ತಂದೆ ತಾಯಿ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂಥದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.